ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ನಿಯಂತ್ರಣವನ್ನು ಇಟ್ಕೊಳ್ಳದೆ ಹೋದರೆ ಅವರು ಕರ್ನಾಟಕವನ್ನು ಮಾರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಸರ್ಕಾರ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ರೆ ಅಧಿಕಾರಿಗಳು ಮಾತ್ರ ಯದ್ವಾ ತದ್ವಾ ಹಣವನ್ನು ದೋತ್ತಾ ಇದ್ದಾರೆ. ಶಾಸಕರ ನೇಮ್ ಬೋರ್ಡ್ ಬರ್ಸೋದ್ರಲ್ಲೂ ಕೂಡ PWD ಅಧಿಕಾರಿಗಳು ಇದೇ ರೀತಿಯಾದಂತಹ ಭಾರಿ ಗೋಲ್ಮಾಲನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ 500 ರೂಪಾಯಿ ಅಥವಾ 600 ರೂಪಾಯಿಗೆ ಅಕ್ರಾಲಿಕ್ ನೇಮ್ ಬೋರ್ಡ್ ಸಿಗುತ್ತೆ. 224 ಶಾಸಕರ ನೇಮ್ ಬೋರ್ಡನ್ನು ಶಾಸಕರ ಭವನದಲ್ಲಿ ಬರ್ಸೋದಕ್ಕೆ 6 ಲಕ್ಷ ರೂಪಾಯಿಗೆ ಟೆಂಡರನ್ನು ಕರೆದಿದ್ದಾರೆ. ಅಂದರೆ ಮಾರ್ಕೆಟ್ನಲ್ಲೇ ಇದನ್ನು ಹೋಗಿ ತಗೊಂಡಿದ್ದರೆ ಕೇವಲ 1,20,000 ಅಥವಾ 1,30,000 ರೂಪಾಯಿಗೆ ಆಗ್ತಾ ಇತ್ತು. ಅಂದರೆ 4.5 ಲಕ್ಷ ರೂಪಾಯಿಯಷ್ಟು ಹಣವನ್ನು ಜಾಸ್ತಿ ಮಾಡಿ ಇವರು ಟೆಂಡರನ್ನು ಕರೆದಿದ್ದಾರೆ. ಅಂದರೆ ಅಧಿಕಾರಿಗಳು ಯಾವ್ಯಾವುದರಲ್ಲಿ ಹಣವನ್ನು ಮಾಡಬಹುದು, ಯಾವ್ಯಾವುದರಲ್ಲಿ ಭ್ರಷ್ಟಾಚಾರವನ್ನು ಮಾಡಬಹುದು ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದೆ. ಸರ್ಕಾರ ಅಧಿಕಾರಿಗಳ ಮೇಲೆ ಸರಿಯಾದ ನಿಯಂತ್ರಣ ಇಟ್ಕೊಳ್ಳದೆ ಹೋದರೆ, ಅವರು ಮಾಡ್ತಾ ಇರತಕ್ಕಂತಹ ಟೆಂಡರ್ ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸದೆ ಹೋದರೆ ಸರ್ಕಾರದ ಖಜಾನೆ, ಅದರಲ್ಲೂ ಸಾಮಾನ್ಯ ಜನರ ಹಣ ಈ ರೀತಿ ಪೋಲಾಗೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅದ್ರ ಜೊತೆಗೆ PWD ಅಧಿಕಾರಿಗಳು ಶಾಸಕರ ಹೆಸರನ್ನ ಚಿನ್ನದ ಅಕ್ಷರಗಳಲ್ಲಿ ಬರೆಸಿದ್ದಾರೆ ಅಂತಕ್ಕಂತಹ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. 2023ಕ್ಕೆ ಆಯ್ಕೆಯಾಗಿರುವ ಶಾಸಕರ ಹೆಸರನ್ನ 2025ರಲ್ಲಿ ಯಾಕೆ ಬರೆಸಿದ್ರು ಅನ್ನೋದಕ್ಕೆ ಉತ್ತರವನ್ನ ಅಧಿಕಾರಿಗಳೇ ನೀಡಬೇಕು. ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.